ಸರ್, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದು ಹೇಳ್ತೀನಿ. ಐ ಮೀನ್ ತೋರಿಸ್ತೀನಿ. ಸರ್, ನೋಡಿದ್ರ, ನಿಮ್ಗೆ ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಲ್ವಾ? ಏನು ಹೇಳ್ದೆ ಹೀಗೆ ತಪ್ಕೊಂಡ್ರೆ ಏನರ್ಥ? ಏನಾದರೂ ಮಾರ್ಕ್ಸ್ ಕೊಡಿ. ಪಾಸಾ, ಜಸ್ಟ್ ಪಾಸಾ? ಯಾಕೆ? ಮೊದಲನೇ ಸಲ ಚಿತ್ರ ಬಿಡಿಸ್ತಿದ್ದೀನಿ. ಪ್ರಪಂಚದಲ್ಲೇ ಅತಿ ಸುಂದರವಾಗಿರೋದನ್ನ ಬಿಡಿಸ್ಬೇಕಲ್ವಾ? ಇಷ್ಟ ಆಯ್ತಾ? ಎಷ್ಟು? ಇಷ್ಟು. ಸರ್, ಒಂದ್ ಗುಟ್ಟಿ ಒಳ್ಳ. ಬ್ಯಾರೆಯವ್ರಿಗೆ ಸಿಗೋ ಪ್ರೀತಿ ನನಗ್ ಸಿಕ್ನಿಲ್ವಲ್ಲ ಅಂತ ಚಿಕ್ಕ ವಯಸ್ಸಿನಾಗೆ ಕೊರಗ್ತಿದ್ದೆ. ಆದ್ರೆ ಅದ್ಯಾರು ಬಟ್ಟಿ ಸಮೇತ ನಿಮ್ಮಿಂದ ಕೊಡ್ಸ್ಬಿಟ್ಟ. ನಾನು ಪ್ರಪಂಚದಾಗೆ ಅತಿ ಸುಂದರವಾಗಿರೋದು ನಾನಲ್ಲ ಸರ್, ನಿಮ್ಮ ಮನಸ್ಸು.
ಊರ್ಮಿಳಾ ಮೇಡಮ್ ಹಿಂಗ ಅನ್ಯಾಕೆ ಅಪ್ಪಯ್ಯ ಇನ್ನೇನ್ ತಾನೇ ಮಾಡಕ್ ಸಾಧ್ಯ? ಅವ್ರ ಮನ್ಸಾಗೆ ಅವ್ವನ್ ಮ್ಯಾಕೆ ಪ್ರೀತಿ ಐತೆ, ಆದ್ರೆ ಅವ್ವಂಗೆ ಹಾಯ್, ಹಲೋ, ನಮಸ್ಕಾರ. ನಾವು ಯಾರು ಅಂತನಾರು ನೆನಪಿದ್ಯಾ ನಿಮಗೆ? ಹಲೋ. ಬನ್ನಿ ಅಜ್ಜಿ. ಕಮಲಿ, ನಿನಗೇನಾದರೂ ಕೆಲಸ ಇದೆಯೇನಮ್ಮ? ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ತಾರಾ ಮನೆಗೆ ಹೋಗಿ ಬರೋಣ ಅಂತ ಅನ್ಕೊಂಡೆ. ನಾಳೆಯಿಂದ ಮರುಮದುವೆಗೆ ಎಲ್ಲ ತಯಾರಿ ಶುರುವಾಗತ್ತಲ್ಲ. ಈ ಊರಲ್ಲಿ ನಮಗೆ ಬೇಕಾದವರು, ಹತ್ತಿರದವರು ಅಂದರೆ ಅವರೇನೆ. ಅವ್ರನ್ನ ಕರೆದು ಬರೋಣ ಕಮಲಿ. ಸರಿ ಅಜ್ಜಿ, ನಾನು ಬರ್ತೀನಿ. ವಾವ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ನೀವು ನಮ್ಮ ಮನೆಗೆ ಬರಬೇಕು ಅಂತಾನೆ ಪ್ಲ್ಯಾನ್ ಮಾಡಿದ್ದೀರಾ. ಬನ್ನಿ. ಮಾವ, ಅಲ್ಲಿ ನೋಡಿ. ಏನಮ್ಮ ಹಸನಿ, ಇವತ್ತೇನಾದ್ರೂ ವಿಶೇಷನಾ? ಅಂಥದ್ದೇನಿಲ್ಲ ಮಾವ. ಯಾರಿಗೆ ಗೊತ್ತು, ನಿಮ್ಮ ಮಗನಿಗೆ ಮುಖ್ಯವಾದ ಕೆಲಸ ಏನಿದೆಯೋ ಏನೋ. ಏನಪ್ಪ ರಾಜ್ಕುಮಾರ, ಅಯ್ಯೋ ಸಾರಿ ಸೇವಕ, ಹಿಂಗೆಲ್ಲ ರೆಡಿ ಆಗಿದೆಯಾ? ಏನು ಕಾರಣ? ಹಸನಿ, ಯಾರು ನೋಡಮ್ಮ. ಯಾಕೆ ಹಾಸಿನಿ, ನಮ್ಮನ್ನು ನೋಡಿ ಶಾಕ್ ಆದಾಗಿದೆ? ಅಯ್ಯೋ ಸಾರಿ ಅಮ್ಮ. ಬನ್ನಿ ಒಳಗೆ. ಕಮ್ಲಿ, ಬಾ ಒಳಗೆ. ಬಮ್ಮ. ಬನ್ನಿ ಬನ್ನಿ. ಬನ್ನಿಮ್ಮ. ಅಮ್ಮ ಕಮ್ಮಿ. ನಮಸ್ತೆ. ಅಮ್ಮ, ನಿಮ್ಮನ್ನ ನೋಡಿ ಶಾಕ್ ಆಗಲಿಲ್ಲ. ನಮ್ಮ ಮನೆಯಲ್ಲಿ ಒಬ್ಬರು ಮಹಾನ್ ಸಾಧು ಶ್ರೀ ಋಷಿಗಳಿದ್ದಾರೆ. ಅವ್ರಿಗೆ ಹೇಗೋ ನೀವು ಬರೋದು ಕರೆಕ್ಟಾಗಿ ಗೊತ್ತಿತ್ತು ನೋಡಿ. ಹೌದಾ ಋಷಿ, ನಾವು ಬರೋದು ನಿನಗೆ ಗೊತ್ತಿತ್ತಾ? ಅಯ್ಯೋ ಇಲ್ಲ ಅಜ್ಜಿ, ಅವರು ಸುಮ್ಮನೆ ಆಡ್ಕೊತಿದ್ದಾರೆ. ಆ್ಯಕ್ಚುಲಿ ನಾನೇ ಕಮಲಿ ಅವ್ರಿಗೆ ಫೋನ್ ಮಾಡಬೇಕು ಅಂತಿದ್ದೆ. ಕೆಲವೊಂದು ಸೈನ್ಸ್ ಮಾಡೆಲ್ಗಳನ್ನ ನೋಡಬೇಕು ಅಂದ್ರಲ್ಲ, ಎಲ್ಲ ರೆಡಿ ಇದೆ, ನೋಡ್ತೀರಾ? ಓಹೋ, ಸೈನ್ಸ್ ಮಾಡೆಲ್ಗಳು ಅದೆಲ್ಲ ಕಮ್ಲಿಗೋಸ್ಕರ ಮಾಡ್ತಿದ್ಯಾ ರಿಷಿ? ಬನ್ನಿ ಕಮಲಿ ಅವರೇ, ಕಾಂಪಿಟೇಷನ್ಗೆ ಅಂತ ಒಂದಷ್ಟು ಸೈನ್ಸ್ ಮಾಡೆಲ್ಗಳ ರೆಫರೆನ್ಸ್ನ ಎತ್ತಿಟ್ಟಿದ್ದೀನಿ. ಮೇಲ್ ಲ್ಯಾಪ್ಟಾಪಲ್ಲಿದೆ, ನೋಡ್ತೀರಾ? ಹೋಗಮ್ಮ, ಹೋಗಿ ನೋಡು. ಹೋಗು ಕಮಲಿ, ಹೋಗಮ್ಮ. ಹೌದು, ಎಲ್ಲಿ ತಾರಾ ಅವ್ರು ಕಾಣಿಸ್ತಾ ಇಲ್ವಲ್ಲ? ಅದು ತಾರಾ ಇವತ್ತು ಆಫೀಸ್ ಅವಳು ಸರ್ತಿ, ನಾವು ಫ್ರೀ. ಓಹ್ ಹೌದಾ, ಸರಿ. ರಮೇಶ್, ನನಗೇನು ಹೇಳಕ್ಕೆ ಬಂದೆ ಅಂದರೆ, ಅನಿಕಾ. ಹಾಯ್ ಅಜ್ಜಿ. ಹಲೋ ಅಂಕಲ್. ಹಾಯ್. ಹಾಯ್ ಅನಿಕಾ. ಅಜ್ಜಿ, ನಾನು ಜಸ್ಟ್ ಕಾಲೇಜ್ ವಿಷಯವಾಗಿ ಋಷಿನ ಮೀಟ್ ಮಾಡಕ್ಕೆ ಬಂದೆ. ಓಹ್, ಸೈನ್ಸ್ ಮಾಡೆಲ್ಗಳನ್ನ ನೋಡೋಕ? ಹೌದು, ಎಸ್, ಹೌದೌದು.
ರಿಷಿ ಮೇಲಿದ್ದಾನೆ. ಓಕೆ, ಥ್ಯಾಂಕ್ ಯು ಅಂಕಲ್. ರಿಷಿ, ನೀನ್ ಹೇಳಿದ ಸುಳ್ಳು ಒಂದ್ ಮುಳ್ಳನ್ನೋ ಜೊತೆ ಕರ್ಕೊಂಡ್ಬಿಡ್ತಲ್ಲೋ. ಹಲೋ ಹಲೋ, ನಾನೇ ನಿನ್ನ ಕಣ್ಗೆ ಮಿಸ್ಟರ್ ಇಂಡಿಯಾ ಥರ ಮಿಸ್ಟರ್ ಕರ್ನಾಟಕನ ಕಾಣಿಸ್ತಿದ್ದೀನಿ ತಾನೆ? ಕಣ್ಣಿಗೆ ಕಾಣುವಾಗ್ಲೇ ನನ್ನಿಂದ ತಪ್ಪಿಸ್ಕೊಂಡು ಅವಳಿಂದ ಓಡಾಡ್ತೀಯಾ? ಇನ್ನು ಕಾಣದೇ ಇರೋ ಆಗಿದ್ರೆ ಅಷ್ಟೇ. ರಿಷಿ, ಯಾರನ್ನಾದ್ರೂ ಹುಡುಕ್ತಿದ್ಯಾ? ಏನಿಲ್ಲಪ್ಪ, ಆಕ್ಚುಲಿ ಕಮಲಿ ಇದಲ್ಲ ಅಂತ ನೋಡಕ್ ಬಂದೆ. ಕಮಲಿ ಅವರ? ಅವ್ರು ಯಾಕೆ ಇಲ್ಲಿರ್ತಾರೆ? ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ದಾಳ? ಅನಿಕಾ? ಆಕ್ಚುಲಿ ರಿಷಿ, ಕೆನ್ ಐ ಹ್ಯಾಂಗ್ ಔಟ್ ಹಿಯರ್ ಫಾರ್ ಸಮ್ ಟೈಮ್? ನೋ, ನಿನ್ಗಿದೆಲ್ಲ ಬೋರ್ ಹೊಡೆಯುತ್ತೆ. ಐ ವಿಲ್ ಬಿ ರೀಡಿಂಗ್. ಆ್ಯಂಡ್ ನಿನಗೆ ಬುಕ್ಸ್ ಅಂದ್ರೆ ಎಲ್ಲ ಆಗದೇ ಇಲ್ವಲ್ಲ? No, 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 no. This is way better than the other one. Other one? What I meant to say was, ಕೆಳಗೆ ದೊಡ್ಡವರೆಲ್ಲ ಸೇರ್ಕೊಂಡು ಮಾತುಕತೆ ಮಾಡ್ತಿದಾರಲ್ಲ, ಇಟ್ಸ್ ಸೋ ಬೋರಿಂಗ್. ಸೊ ಅದಕ್ಕೆ ಬಂದೆ. ಹಾಗಾದ್ರೆ ನಿನ್ನ ಇಷ್ಟ, ಬಂದು ಕೂತ್ಕೋ. ಈ ಒಂದ್ ವಿಷಯಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಕಣೆ, ಕೆಸರಿನ ಕಮಲಿ. ಇದೇ ತರ ಆಗಾಗ ನನ್ನೂ ರಿಷಿನೂ ಬಿಟ್ಟು ಹೋಗ್ತಾ ಇರು. ಒಂದಿನ ಪರ್ಮನೆಂಟ್ ಆಗಿ ನಾನೇ ಕಳಿಸ್ತೀನಿ. ಕಮಲಿ, ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋ ಅವಸರದಾಗೆ ಏನೇನೋ ಮಾತಾಡಬೇಡ. ನಾನ್ ನಿನಗೆ ಕಲ್ಸಿರೋ ಸಂಸ್ಕಾರ ಇದೆಯಾ? ಹಿಂಗೆಯಾ ನೀನ್ ಎಲ್ಲಾರ ತವ ನಡ್ಕೊಳ್ಳೋದು? ನಾನು ಹಿಂಗೆ ಕೇಳ್ದೆ ಅನ್ನೋ ಕಾರಣಕ್ಕೆ ನಿಂಗೆ ಬೇಸರ ಆಯ್ತಲ್ವಾ? 18 ವರ್ಷ ಕಣವ. ನನ್ನ ಹೆಸರು ಮುಂದ್ಗಡೆ ಇನ್ಸಿಯೆಲ್ಲ ಹಾಕದೆ ಶಾಲೆಗೆ ಹೋಗಿವ್ನಿ. ಯಾರೇ ನನ್ನ ತವ ಪ್ರಶ್ನೆ ಕೇಳಿದ್ರು ಒಬ್ಬೊಬ್ರು ತವ ಒಂದೊಂದು ಉತ್ತರ ಕೊಟ್ಟಿವ್ನಿ. ಯಾಕೆ ಹೇಳು? ನಿನಗೆ ಬೇಸರ ಆಗಬಾರ್ದು ಅಂತ. ನೀನು ಕಲಿಸಿದ ಸಂಸ್ಕಾರ 1 ಇಂಚು ಕಡಿಮೆ ಆಗಿಲ್ಲ ಕಣವ. ಅದಕ್ಕೆ ನೀನು ಎಲ್ಲಿದ್ಯೋ ಅಲ್ಲಿಗೆ ಹುಡುಕೊಂಬಂದು ನಿನ್ನ ಮುಂದೆನೆ ಪ್ರಶ್ನೆ ಕೇಳ್ತೀವಿ. ನೀನು ಕೇಳ್ತಿರೋದು ಪ್ರಶ್ನೆ ಅಲ್ಲ, ಆಟ ಅಂದ್ಯಲ್ಲ. ಹಂಗಾರೆ ನೀನು ಮಾಡ್ತಿರೋದೇನು? ಆಟನೇ ತಾನೆ. ಬಂದಿದ ತಕ್ಷಣ ಚೆಂದಾಗಿದ್ಯಾ ಅಂತನೂ ಕೇಳ್ದೆ, ನನ್ನ ಪ್ರಶ್ನೆ ಮಾಡ್ತಿದ್ಯಾ ಅಂತ ಕೇಳ್ದಲ್ಲ. ಯಾಕಂದ್ರೆ ನಾನು ಚೆಂದಾಗಿಲ್ಲ ಕಣವ. ನೀನ್ ನನಗೆ ಅಪ್ಪ ಯಾರು ಅಂತ ಹೇಳ್ದೆ, ನಾನು ಹೆಂಗ್ ಸಂತೋಷವಾಗಿರ್ಲವ? ಹೇಳವ, ನೀನೇ ಅಪ್ಪಯ್ಯ ಯಾರು ಅಂತ ಹೇಳ್ದೆ, ನಾನು ಹೆಂಗ್ ಸಂತೋಷವಾಗಿರ್ಲಿ? ಅಪ್ಪಯ್ಯನ ಮೇಲೆ ಪ್ರೀತಿ ಇಲ್ವಾ ಅಂತ ನಿಂಗೆ ಕೇಳಿದಾಗ ನಿನ್ ಕಣ್ಣು ಹೊಳ್ದಿದ್ ನೋಡವ್ವ. ಆಗ್ಲೇ ನಿನ್ ಮನ್ಸಲ್ಲಿ ಏನೈತೆ ಅಂತ ನಂಗೆ ಗೊತ್ತಾಗೈತೆ. ಮುಂದೆ ನಾನು ಏನು ಮಾಡಬೇಕು ಅನ್ನೋದನ್ನ ನಾನು ನಿರ್ಧಾರ ತಗೋಬೇಕು.
ಅರೆ ಶಂಭು, ನಮ್ಮ ಹುಡುಗಿ ಡ್ಯಾನ್ಸ್ ಮಾಡ್ತೀಯಳ ಕಣವ. ಶಂಭು, ನಮ್ಮ ಹುಡುಗಿ ಜೊತೆ ಒಂದು ಸ್ಟೆಪ್ ಹಾಕ್ಬಿಟ್ಟು ಬರ್ತೀನಿ. ಸರ್, ಇವಳು ನಮ್ ಕಮ್ಲಿಗೆ ಪೈಪೋಟಿ ಕೊಡೋಂಗ್ ಆಡ್ತವಳಲ್ಲ. ಕಮ್ಲಿ, ಇನ್ನೊಸಿ ತಾಕತ್ ಕೊಟ್ಟು ಆಡವಿ. ಇವಳು ಯಾರು ಅನಿಕ ಕಡೆಯವಳೇ ಇರ್ಬೇಕು. ಇಲ್ಲ ನಿಂಗೆ, ಇವಳು ಮೆಹಂದಿ ಹಾಕೋರ್ ಕಡೆ ಇರ್ಬೇಕು. ಮೆಹಂದಿ ಹಾಕೋಳ? ಕಮ್ಲಿ, ನೀನ್ ಹಾಕವಿ ಸ್ಟೆಪ್ಪು. ಇದ್ಯೂನು ಮನೆ ತುಂಬಾ ಜನ ಅವ್ರೆ. ಯಾವುದೋ ಇಸೇಸನ ಕೈಗೆಲ್ಲ ಗೋರಂಟಿ ಹಾಕತ್ತವ್ರೆ. ಏನ್ ಇಸೇಸ ಇವತ್ತು? ಇವ್ರ್ಯಾಕೆ ನನ್ನ ಬರೋ ಕೇಳಿದ್ರು? ಇವ್ರಿಲ್ಲಿಲ್ವಲ್ಲ?
ಕಮಲಿ ಅವರೇ, ನಿಮ್ಮ ಕೈ ಕೊಡಿ. ನಿಮ್ಮ ಕೈ ಸೂಟಾಗೋ ಥರ ಮೆಹಂದಿ ಹಾಕ್ತೀನಿ. ಇರಿ ಇರಿ, ಅದನ್ನ ನಾವು ಹೇಳ್ತೀವಿ. ರಚನಾ ಅವರೇ, ನಮಗೆ ಗೊತ್ತಾಗತ್ತೆ, ನಾವು ಮೆಹಂದಿ ಹಾಕ್ತೀವಿ. ಅರೆ, ನನ್ನ ಹೆಸರು ರಚನಾ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾ, ನಿಂಗೆ ಅವ್ರು ಹೇಳಿದ್ರು. ಆಯ್ತಲ್ಲ ಕಡಿ, ನನ್ನ ಹೆಸರು ನಿಂಗೆ ಅಂತ ನಿಂಗೆ ಹೆಂಗವೇ ಗೊತ್ತು? ಹಾ, ನಿಮ್ಮ ಫ್ರೆಂಡ್ ಕಮಲಿ ಅವ್ರು ಕರೆದ್ರಲ್ಲ. ಯಾನೇ ಹುಷಾರ್ ಹುಡ್ಗಿ ಕಣವಿ ನೀನು. ಹೌದು, ಯಾಕೆ ಹಿಂಗ್ ಮಕ ಮುಚ್ಕೊಂಡಿದ್ಯಾ? ಅದು ಹಾ, ನಮ್ಮ ಕಡೆ ಪದ್ಧತಿ ಇದು. ವಯಸ್ಸಿಗೆ ಬಂದಿರೋ ಹುಡುಗಿರು ಈ ರೀತಿ ಮುಖ ಮುಚ್ಕೊಂಡೇ ಇರ್ಬೇಕಪ್ಪ. ನಮ್ಮನೆ ಫಂಕ್ಷನ್ ಅಲ್ಲಿ ಇವಳಿಗೆ ಬೇಕಾದಂಗೆ ಮೆಹಂದಿ ಹಾಕಿಸ್ಕೊತಾಳ. ಋಷಿನ ಇಂಪ್ರೆಸ್ ಮಾಡೋದಕ್ಕೆ ಆರ್ ಅಂತ ಬರ್ಸ್ಕೊಂಡಿದ್ದಾಳೆ. ನಾನು ಬರ್ಸ್ಕೊತೀನಿ, ಇನ್ನು ಡಿಸೈನ್ ಆಗಿ ಬರ್ಸ್ಕೊಂಡು ಋಷಿನ ನಾನ್ ಇಂಪ್ರೆಸ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ. ಅದೇ ತರ ನನಗೂ ಇನ್ನು ಚೆನ್ನಾಗಿ ಡಿಸೈನ್ ಮಾಡಿ. ಇನ್ನು ಚೆನ್ನಾಗ? ಹಾ, ಅಲ್ಲಿ ಕೂತಿದಾರಲ್ಲ ಅವರು ನಮ್ಮ ಗುರುಗಳು, ನೀಲವೇಣಿ ಅಂತ. ನೀಲವೇಣಿ, ಇವ್ರಿಗೊಂಚೂರು ಮೆಹಂದಿ ಹಾಕಿಯಮ್ಮ ಚೆನ್ನಾಗಿ. ಅವ್ವ ಬಂದ್ಲ ಇಲ್ವಾ ಅಂತಾನೂ ಗೊತ್ತಾಗ್ನಿಲ್ವಲ್ಲ. ಮೇಡಮ್, ಮೆಹಂದಿಗೆ ಗಾಳಿ ಆಡಿದ್ರೆ ಬೇಗ ಒಣಗುತ್ತೆ. ಏ ನಾಗವೇಣಿ,
ನಾನು ಬಂದೆ ಇರೇ. ಹಲೋ, ಡಿಸೈನ್ ಹಾಕಿ.